ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದರ ಅರ್ಥ ಏನು? ಆ ಸೀಸ್ ಆಗಿರ್ತಕ್ಕಂಥ ದುಡ್ಡು ಕಾಂಗ್ರೆಸ್ ಪಕ್ಷದವರು ಅಂತ ಆಯ್ತು ತಾನೆ? ಆಗಿರುವಾಗಾದ್ರೆ ಅಂದ್ರೆ ಇವತ್ತು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಅಭಿವೃದ್ಧಿ ಶೂನ್ಯ, ರೈತರ ಪರವಾಗಿ ಯಾವುದೊಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ, ದಲಿತರ ಪರವಾಗಿ ಯಾವುದೊಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ, ಯುವಕರ ಪರವಾಗಿ ಯಾವುದೊಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ ಒಂದು ಭ್ರಷ್ಟ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಮಾನ್ಯ ಸತೀಶ್ ರೆಡ್ಡಿ ಅವರು ಹೇಳ್ತಾ ಇದ್ರು, ನೀವು ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಕಡೆ ಸ್ಟಾಂಪ್ ಡ್ಯೂಟಿಯನ್ನು ಜಾಸ್ತಿ ಮಾಡ್ತಾರೆ, ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನಿಮ್ಗೆ ಗೊತ್ತಿರಲಿ $300% ಜಾಸ್ತಿ ಆಗಿರ್ತಕ್ಕಂಥದ್ದು. ಅಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು. ನಾನು ಮೊನ್ನೆ ದಿನ ಹೇಳ್ತಾ ಇದ್ದೆ, ಇವತ್ತು ಬೆಂಗಳೂರಿನಲ್ಲಿ ನಾನು ಹೇಳ್ತಾ ಇಲ್ಲ, ಬೆಂಗಳೂರಿನಲ್ಲಿ ಇವತ್ತು ಅಧಿಕಾರಿಗಳು ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅವ್ರು ಕೇಳ್ತಾ ಇರ್ತಕ್ಕಂಥ ಕಂಡೀಷನ್ ರೇಟ್ ಕಾರ್ಡ್ ನೀವು ನೋಡಿದ್ರೆ, ರೇಟ್ ಕಾರ್ಡ್ ನೀವು ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೋಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ. ಲೋಕಸಭಾ ಚುನಾವಣೆ ಆದ್ಮೇಲೆ ಒಂದು ಹೊಸ ಮಂತ್ರಿಗಿರಿ ಸೃಷ್ಟಿ ಮಾಡ್ತಾರೆ, ಒಂದು ಹೊಸ ಖಾತೆ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಹೆಸರು ಏನ್ ಇಡ್ಬೋದು ಅಂತೇಳಿ ಅಂದಾಜು ಮಾಡ್ತಾ ಇದೆ. ಸ್ಕ್ವೇರ್ ಫೀಟ್ ಮಂತ್ರಿ ಅಂತಾನೆ ಅದಕ್ಕೊಂದು ಮಂತ್ರಿ ಸೃಷ್ಟಿ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಆ ರೀತಿ ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಲೋಕಸಭಾ ಚುನಾವಣೆ ಇನ್ನೇನು ಕ್ಷಣಗಣನೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಕ್ಕಂಥದ್ದು. ಒಂದಂತೂ ಸ್ಪಷ್ಟ, ಇಡೀ ದೇಶದಲ್ಲಿ ಮೋದಿಜಿಯವರ ಪರವಾಗಿ ವಾತಾವರಣ ಇದೆ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ವಾತಾವರಣ ಇದೆ. ಕುಂತಲ್ಲಿ ನಿಂತಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ, ಸಾಧನೆಗಳನ್ನ ಈ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಕೂಡ ಜನರಿಗೆ ನೆನಪು ಮಾಡಿಕೊಟ್ಟು ಈ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆಯನ್ನ ಅರ್ಥ ಮಾಡಿಕೊಂಡು ನಮ್ಮ ಮುಗ್ಧ ಮತದಾರರ ಮನಸ್ಸನ್ನ ಪರಿವರ್ತನೆ ಮಾಡಿ ಮೋದಿಜಿಯವರ ಸಾಧನೆಯನ್ನು ಕೂಡ ಅವರು ತಿಳಿಸಿಕೊಟ್ಟು ಅದನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದ್ರ ಒಂದು ಮಾತು ಮಾನ್ಯ ಅಶೋಕ್ ಅವರು ಹೇಳಿದ್ರು, ನಾವು ಬಸವನಗುಡಿ ಕ್ಷೇತ್ರದಲ್ಲಿ ಏನು ಲೀಡ್ ಕೊಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ, ಪಕ್ಕದ BTM ಲೇಔಟ್ ಅಲ್ಲಿ ಏನು ಲೀಡ್ ಕೊಡ್ತಾರೆ ಅದನ್ನು ನಾವು ಚಿಂತನೆ ಮಾಡೋದನ್ನ ಬಿಟ್ಟು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಆಗ್ತದೆ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ.